ಪಡೆಗೆ ತಮ್ಮ ಹರಿತ ಮಾತಿನ ಮೂಲಕವೇ ನಾಡಿನ ದೊರೆಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಮಾರಸ್ವಾಮಿ 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರಿ ಸೈಟ್ನ. ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ವಿಷಯ. ರಾಜ್ಯ ರಾಜಕೀಯದಲ್ಲೇ ಮೂಡ ಸೈಟ್ ಹಂಚಿಕೆಯದ್ದೇ ಸದ್ದು. ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳು ನಿಗಿನಿಗೆ ಕೆಂಡವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತೂ ಕೆಂಡವನ್ನ ಉಗುಳ್ತಾ ಇದ್ದಾರೆ. 1984ರಲ್ಲಿ ಇಂಡಸ್ಟ್ರಿ ಸೈಟ್ ತಗೊಂಡ್ರು, ಅವರು ಇಂಡಸ್ಟ್ರಿ ಮಾಡಿದ್ರ ಅಂತ ಎಚ್.ಡಿ.ಕೆ ವಿರುದ್ಧ ಸಿಎಂ ಕಿಡಿಕಾರಿದ್ರು. ಕುಮಾರಸ್ವಾಮಿ ಬಹಳ ಮಾತಾಡ್ತಾರಲ್ಲ, 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರಿ ಸೈಟ್ನ. ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ? ಯಾರು ಹೇಳಿದ್ರು ಕೊಟ್ಟು ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರ? ಪೊಸಿಷನ್ ಸರ್ಟಿಫಿಕೇಟ್ ಸುಳ್ಳು ಹೇಳಿದ್ರು, ಅವ್ರು ಹೇಳಿದ್ರು. ಮಗ ಕುಮಾರಸ್ವಾಮಿ ಮಾತ್ರವಲ್ಲ, ಅಪ್ಪ ಎಚ್.ಡಿ. ದೇವೇಗೌಡರ ವಿರುದ್ಧವೂ ಸಿಎಂ ಹರಿಹಾಯ್ದ್ರು. ಪುಟ್ಟಯ್ಯ ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ರು ದೇವೇಗೌಡರು, ಅವರ ಮನೆಯವರಿಗೆ ಎಷ್ಟು ಸೈಟ್ ಕೊಡಿಸಿದ್ದಾರೆ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದ್ರು. ಹಿಂದೆ ಪುಟ್ಟಯ್ಯ ಇರುವಾಗ ಎಷ್ಟು ಸೈಟ್ ಕೊಡಿಸಿದ್ರು ದೇವೇಗೌಡರು? CITB ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ? ಸುಮ್ಮನೆ ಇವೆಲ್ಲ ಹೇಳಕ್ಕಾಗಲ್ಲ. ನೀನು ಬೇಕಾದ್ರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್. ನಾವು ಪೊಲಿಟಿಕಲ್ ಆಗಿ ನಾನು ತಪ್ಪೇ ಮಾಡಿಲ್ಲ, ಬೇಸರ ಯಾಕಾಗುತ್ತೆ? ಬ್ಲಾಕ್ ಮೇಲ್ ಮಾಡೋದ್ರಲ್ಲೇ ಬಿಜೆಪಿ ನಾಯಕರು ನಿಸ್ಸೀಮರು ಅಂತ ಸಿಎಂ ವ್ಯಂಗ್ಯವಾಡಿದ್ರು. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು. ತಪ್ಪೇ ಮಾಡದೇ ಇರೋದು ಬೇಸರ ಯಾಕಾಗುತ್ತೆ? 40 ವರ್ಷದಲ್ಲಿ ಇದು ಎಷ್ಟನೇ ಅಟೆಂಪ್ಟ್ ಸರ್? ಈ ತರ ಬಿಜೆಪಿ ಅವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಚಾರಿತ್ರ್ಯಹರಣ ಮಾಡೋದ್ರಲ್ಲಿ ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಮೂಡ ಸೈಟ್ ಹಂಚಿಕೆ ಹಗರಣದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಟಾಕ್ ವಾರ್ ಜೋರಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಮಾತ್ರವಲ್ಲ, ದೇವೇಗೌಡರ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಟಾಕ್ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿಕೊಂಡು ಹೋದವರೆಷ್ಟು ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. 11 ಮಂದಿ ಅಂತ ಅಂದಾಜು ಮಾಡಲಾಗಿದ್ದಷ್ಟೇ. ಆದರೆ ಗುಡ್ಡ ಕುಸಿತದ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಸ್ವಾಮೀಜಿಯೊಬ್ಬರು ಹೊಸ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ಶಾಕಿಂಗ್ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. 15 ದಿನ, ಬರೋಬ್ಬರಿ 15 ದಿನ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ಇಂದಿಗೆ 15 ದಿನ. ಆದರೆ ಇಲ್ಲಿವರೆಗೂ ಪತ್ತೆಯಾಗಿರೋದು 11 ಜನರ ಪೈಕಿ ಕೇವಲ 8 ಮಂದಿ ಮೃತದೇಹ. ಇನ್ನು 3 ರಕ್ಷಣಾ ತಂಡಗಳು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗಲೇ ನಾಪತ್ತೆ ಆದವರ ಸಂಖ್ಯೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 11 ಮಂದಿ ಅಲ್ಲ. ಉಡುಪಿ ದ್ವಾರಕಮಯಿ ಮಠದ ಶ್ರೀಗಳ ಶಾಕಿಂಗ್ ಹೇಳಿಕೆ. ಹೌದು, ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ ಈವರೆಗೂ 11 ಮಂದಿ ಸಿಲುಕಿದ್ದಾಗಿ ಅಂದಾಜಿಸಲಾಗಿತ್ತು. ಆದರೆ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ ಶ್ರೀಗಳು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. 16ರಿಂದ 17 ದೇಹ ಇದರಲ್ಲಿ ಘಟನೆಯಲ್ಲಿ ಇದೆ. ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 18 ಮಂದಿ. ನಿಜ, ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಸಾಯಿ ಈಶ್ವರ ಶ್ರೀಗಳು ತಾವು ತಂದಿದ್ದ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಸಿ ಶೋಧ ಕಾರ್ಯ ನಡೆಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸ್ವಾಮೀಜಿಗಳು ಗುಡ್ಡ ಕುಸಿತದಲ್ಲಿ ಒಟ್ಟಾರೆ 17ರಿಂದ 18 ಮಂದಿ ಸಿಲುಕಿಕೊಂಡಿದ್ದಾರೆ ಅಂತ ತಿಳಿಸಿದ್ರು. ಲೋಕೇಶ್ ಹಾಗೆ ಜಗನ್ನಾಥ್ ನಾಯಕ್ ಹಾಗೆ ಅರ್ಜುನ್ 3 ದೇಹ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅವ್ರು ನಾಪತ್ತಾಗಿದೆ. ನೀವು ನೋಡಿದ್ರೆ 16 ಅಂತ ಹೇಳ್ತಾ ಇದ್ದೀರಿ. 8 ಜನರ ಪೈಕಿ ಇನ್ನೂ 8 ಇರ್ಬೋದು. 8ರಿಂದ 9 ಇರ್ಬೋದು. 8ರಿಂದ 9 ಇರ್ಬೋದು ಘಟನೆಯಲ್ಲಿ ಹಾನಿಯಾದಂತ. ನಾಪತ್ತೆಯಾಗಿರೋ ಕೇರಳ ಮೂಲದ ಟ್ರಕ್ ಗಂಗಾವಳಿ ನದಿಯ 20 ಅಡಿ ಆಳದಲ್ಲಿ ಸಿಲುಕಿಕೊಂಡಿದೆಯಂತೆ. ಅದೇ ಜಾಗದಲ್ಲಿ ಒಂದು ಮೃತದೇಹ ಕೂಡ ಇದೆಯಂತೆ.
ಎಲೆಕ್ಟ್ರಾನಿಕ್ ಸ್ಕ್ಯಾನರ್ನ ಮೂಲಕ ಆ ಇಂಡಿಕೇಶನ್ ಕೂಡ ಅಲ್ಲಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಸ್ವಾಮೀಜಿಗಳು ಹೇಳ್ತಿರೋ ಪ್ರಕಾರ ಟ್ರಕ್ ಕೂಡ ಅಲ್ಲೇ ಇರ್ಬೋದು. ಈ ಒಂದು ಗುಡ್ಡದ ಅಡಿಯಲ್ಲಿ ಒಂದು 24 ಅಡಿ ಕೆಳಭಾಗದಲ್ಲಿ ಒಂದು ಮೃತದೇಹ ಇರಬಹುದು ಅಂತೇಳಿ ಅವರು ಅಂದಾಜಿಸ್ತಾ ಇದ್ದಾರೆ. ಆದರೆ ಟ್ರಕ್ ಚಾಲಕ ಅರ್ಜುನ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಂತೆ. ಈಗ ಅರ್ಜುನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತದೆ. ಅರ್ಜುನ್ ಮೃತದೇಹ ಎಲ್ಲಿರ್ಬೋದು ಅಂತ ನಾವು ನೋಡಿದಾಗ ಟ್ಯಾಂಕರ್ ಇದೆ, ಅರ್ಜುನು ಅಲ್ಲಿಂದ ಲಾರಿ ಏನಿದೆ ಅಲ್ಲಿಂದ ಮೇಲೆ ಬಂದಿದ್ದಾನೆ. 15 ಫೀಟ್ ಅಷ್ಟು ಮೇಲೆ ಬಂದು ಅಲ್ಲಿಂದ ಅದು ನೀರಲ್ಲಿ ಹೋದಂಥ ಲಕ್ಷಣ ಇದೆ. ಸ್ವಾಮೀಜಿಗಳೇನೋ 17ರಿಂದ 18 ಮಂದಿ ಗುಡ್ಡ ಕುಸಿತದಲ್ಲಿ ಸಿಲುಕಿಕೊಂಡಿರೋದಾಗಿ ಅಂದಾಜಿಸಿದ್ದಾರೆ. ಆದರೆ ಇದು ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಬೋರ್ಗರೆಯುತ್ತಿರೋ ಆ ಗಂಗಾವಳಿ ನದಿಗಷ್ಟೇ ಗೊತ್ತು. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಹಾಮಳೆಗೆ ಕರುನಾಡು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ಪ್ರವಾಹ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆ ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬೆಳಗಾವಿಯಂತೂ ನದಿ ನೀರಲ್ಲಿ ಮುಳುಗಿ ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೊಲ ಜಲಾವೃತ ತಗೊಂಡೈತ್ರಿ ನಮ್ದ. $2 ಲಕ್ಷ ಸಾಲ ಮಾಡಾದ್ರೂ ನಮ್ದು ಕೃಷಿ ಯಾವುದೇ ರೀತಿ ಒಂದು ಫಲ ಕೊಡ್ತಿದ್ವಿ. ಈ ವರ್ಷ ಫಲ ಕೊಡ್ತಿದ್ದೆ ಭರವಸೆ ಅಪಾರದ್ರಿ. ಅದು ಒಂದು ನಾಶ ಆಗೋದೈತಿ. ಒಳಗಪ್ಪ ಇಟ್ಟು ನೀರು ಬಂದೈತಿ, ತಗಡಿನ ಮನೆ ಐತಿಯಪ್ಪ. ಮ್ಯಾಲ ಮಳೆ ರೀ, ತಳಗ ಹೊಳಿ ರೀ, ಎಲ್ಲ ಮನೆಗಳೆಲ್ಲ ತುಂಬಿ ಎಲ್ಲ ಇವಾಗತ್ತಾರ. ಎಲ್ಲ ಜೊನ್ನ ಹೋಗ್ಬಿಟ್ಟು ಬಂದ್ರಿ. ತ್ರಾಸು ಭಾಳ ಆಗೈತೆ ರೀ. ನಮ್ಮ ಮಳ್ಯಾಗ ಅದು ಬಿದ್ಕೋತ ಎತ್ಕೋತ ಬಂದ್ರಿ ಹುಡುಗರನ್ನ ಕರ್ಕೊಂಡು. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಮಹಾಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ. ವರ್ಣಾರ್ಭಟಕ್ಕೆ ಘಟಪ್ರಭಾ ನದಿ ರೌದ್ರ ರೂಪ ತಾಳಿದ್ದು ಈ ಭಾಗದ ಜನರ ಬದುಕೆ ದುಸ್ತರವಾಗಿದೆ. ದೃಶ್ಯ 1, ಮಳೆಗೆ 70 ಮನೆಗಳು ಜಲಾವೃತ. ಮಹಾಮಳೆ ರೌದ್ರ ನರ್ತನಕ್ಕೆ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 70ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿವೆ. ದೃಶ್ಯ 2, ನದಿಯಲ್ಲಿ ನೀರು, ಖಾಲಿಯಾದ ಊರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮಕ್ಕೆ ಜಲಗಂಡಾಂತರ ಎದುರಾಗಿದೆ. ಇಡೀ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದ್ದು ಊರಿಗೆ ಊರೇ ಖಾಲಿಯಾಗುತ್ತಿದೆ. ದೃಶ್ಯ 3, ಮಹಾಮಳೆಗೆ ರಾಜ್ಯ ಹೆದ್ದಾರಿ ಬಂದ್. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಘಟಪ್ರಭಾ ನದಿ ಪ್ರವಾಹಕ್ಕೆ ಯಾದವಾಡ ರಾಜ್ಯ ಹೆದ್ದಾರಿ ಬಂದಾಗಿದೆ. ದೃಶ್ಯ 4, ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಮೂಡಲಗಿಯ ಮಸಗುಪ್ಪಿಯಲ್ಲಿರುವ ಸುಪ್ರಸಿದ್ಧ ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಅದರಲ್ಲಿ ಪ್ರಮುಖವಾಗಿ ಮಸಗುಪ್ಪಿಯ ಲಕ್ಷ್ಮೀ ದೇವಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀರಿನಲ್ಲಿ ಕೂಡ ಮುಳುಗಡೆ ಆಗಿದೆ. ಪಕ್ಕದಲ್ಲಿರುವಂಥ ಬ್ಯಾಂಕ್ ಇರ್ಬೋದು, ಕಲ್ಯಾಣ ಮಂಟಪ ಸೇರಿದಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯ 5, ಬಾಣಂತಿಯರ ಪರದಾಟ. ಧಾರಾಕಾರ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ನದಿ ನೀರು ಮನೆಗೆ ನುಗ್ಗಿದ್ರಿಂದ 2 ಬಾಣಂತಿಯರು, ಓರ್ವ ಗರ್ಭಿಣಿ ರಾತ್ರೋ